ನಮಸ್ಕಾರ, ನಾನು ನಿಮ್ಮ ಬಿಆರ್ ನಾಯ್ಡು. ಬಿಹಾರ ರಾಜಕೀಯದಲ್ಲಿ ಈಗ ಒಂದು ಐತಿಹಾಸಿಕ ಬದಲಾವಣೆ ನಡೆಯುತ್ತಿದೆ. ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಅವರ ಸ್ಥಾನಕ್ಕೆ ಸಾಮ್ರಾಟ್ ಚೌಧರಿ ಅವರು ಬಿಹಾರದ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇಂದು ಸಾಮ್ರಾಟ್ ಚೌಧರಿ ಬಿಜೆಪಿಯ ಮುಖ್ಯಮಂತ್ರಿಯಾಗುತ್ತಿರಬಹುದು, ಆದರೆ ಒಂದು ಕಾಲದಲ್ಲಿ ಇದೇ ಬಿಜೆಪಿ ಅವರನ್ನು ಕಟುವಾಗಿ ವಿರೋಧಿಸಿತು. 90ರ ದಶಕದಲ್ಲಿ ಆಗ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ರಾಬ್ರಿ ದೇವಿ ಅವರ ಆರ್ಜೆಡಿ ಆಡಳಿತ. 99ರಲ್ಲಿ ರಾಬ್ರಿ ದೇವಿ ಅವರ ಆರ್ಜೆಡಿ ಆಡಳಿತದ ಸಂಪುಟದಲ್ಲಿ ಸಾಮ್ರಾಟ್ ಚೌಧರಿ ಅವರು ಚಿಕ್ಕ ವಯಸ್ಸಿನಲ್ಲೇ ಸಚಿವರಾದವರು. ಅಚ್ಚರಿಯ ವಿಷಯ ಅಂದ್ರೆ, ರಾಬ್ರಿ ದೇವಿ ಸಂಪುಟದಲ್ಲಿ ಇವರು ಕೃಷಿ ಸಚಿವರಾಗಿದ್ದಾಗ ಇವರಿಗೆ ಇನ್ನೂ ಮತದಾನದ ವಯಸ್ಸೇ ಆಗಿರಲಿಲ್ಲ ಅಂತ ಬಿಜೆಪಿ ವಿವಾದವೆಬ್ಬಿಸಿತ್ತು. ಆಗಿನ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ಮುಖಂಡ ಸುಶೀಲ್ ಕುಮಾರ್ ಮೋದಿ ಅವರೇ ಇವರ ವಿರುದ್ಧ ಪ್ರತಿಭಟಿಸಿದ್ದರು. ಸಾಮ್ರಾಟ್ ಸಚಿವರಾಗಲು ಬೇಕಾದ ಕನಿಷ್ಠ ವಯಸ್ಸು 25 ವರ್ಷ ಹೊಂದಿಲ್ಲ ಎಂದು ಬಿಜೆಪಿ ಆರೋಪಿಸಿತ್ತು. ಇದರ ಫಲವಾಗಿ ಆಗಿನ ರಾಜ್ಯಪಾಲ ಸೂರಜ್ ಭಾನ್ ಅವರು ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅವರ ಮೇಲೆ ಫೋರ್ಜರಿ ಪ್ರಕರಣ ದಾಖಲಿಸಲು ಆದೇಶಿಸಿದ್ದರು. ಇಂದು ಇವರನ್ನು ಸಿಎಂ ಮಾಡುತ್ತಿರುವ ಅದೇ ಬಿಜೆಪಿ ನಾಯಕರು ಅಂದು ಇವರ ಸಚಿವ ಸ್ಥಾನವನ್ನು ವಿರೋಧಿಸಿದ್ದರು. ಅಂದು ನಿತೀಶ್ ಕುಮಾರ್ ಅವರು ಬಿಜೆಪಿಯೊಂದಿಗೆ ಸೇರಿ ದೊಡ್ಡ ಮಟ್ಟದ ಅಭಿಯಾನ ನಡೆಸಿದರು. 2005 ಮತ್ತು 2010ರಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಗೆಲುವು ಸಾಧಿಸಿತು. ಈ ಚುನಾವಣೆಯ ಬಳಿಕ ಸಾಮ್ರಾಟ್ ಚೌಧರಿ ಕೂಡ ಹಾದಿ ಬದಲಿಸಿದರು. 2014ರಲ್ಲಿ ಆರಂಭದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರ ವಿರುದ್ಧ ಬಂಡಾಯವೆದ್ದರು. ಆರ್ಜೆಡಿ ಬಿಟ್ಟು ಜೆಡಿಯು ಸೇರಿದರು. ನಿತೀಶ್ ಆಡಳಿತದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದರು. ನಂತರ ಇವರು ಹಿಂದೂಸ್ತಾನ್ ಅವಮ್ ಮೋರ್ಚಾ ಪಕ್ಷ ಸೇರಿದರು. ಅಲ್ಲಿ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗದ ಕಾರಣ 2017ರಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡರು. ಆದರೆ ಇದೇ ಸಾಮ್ರಾಟ್ ಚೌಧರಿ ಬಿಜೆಪಿ ಸೇರಿದ ಮೇಲೆ 2022ರಲ್ಲಿ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಮೈತ್ರಿ ಬಿಟ್ಟು ಮಹಾಗಠಬಂಧನ ಸೇರಿದಾಗ ನಿತೀಶ್ ಕುಮಾರ್ ವಿರುದ್ಧವೇ ಘರ್ಜಿಸಲು ಶುರು ಮಾಡಿದರು. ಎಷ್ಟರ ಮಟ್ಟಿಗೆ ಅಂದ್ರೆ, ಮದ್ಯ ನಿಷೇಧವಿದ್ದರೂ ಮದ್ಯದ ಮಾಫಿಯಾದಿಂದ ಜೆಡಿಯು ಪಕ್ಷಕ್ಕೆ 10,000 ಕೋಟಿ ಹಣ ಹೋಗುತ್ತಿದೆ ಎಂದು ಗಂಭೀರ ಭ್ರಷ್ಟಾಚಾರದ ಆರೋಪ ಮಾಡಿದ್ದರು ಮತ್ತು ನಿತೀಶ್ ಕುಮಾರ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಪೇಟ ಬಿಚ್ಚುವುದಿಲ್ಲ ಎಂದು ಅವರು ಶಪಥ ಮಾಡಿದ್ದರು. ಆದರೆ ನಂತರ ನಿತೀಶ್ ಕುಮಾರ್ 2024ರಲ್ಲಿ ಮಹಾಗಠಬಂಧನ ತೊರೆದು ಎನ್ಡಿಎಗೆ ಬಂದಾಗ ಅವರೊಂದಿಗೆ ಸೇರಿ ಉಪಮುಖ್ಯಮಂತ್ರಿಯಾದರು. ಈ ಪೇಟದ ಶಪಥ ಎಲ್ಲಿ ಹೋಯಿತು? ಬಿಜೆಪಿ ಎಂದರೆ ತತ್ವಗಳಿಲ್ಲದ, ನಾಚಿಕೆ ಇಲ್ಲದ, ಅಧಿಕಾರಕ್ಕಾಗಿ ಯಾರನ್ನೂ ಯಾವುದನ್ನಾದರೂ ಬಲಿ ಕೊಡುವ ರಾಜಕೀಯ ದಲ್ಲಾಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.